ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ವಿಡಿಯೋದ ಈ ಭಾಗದಲ್ಲಿ ಗುಣಾತ್ಮಕ ಶಿಕ್ಷಣ ಭಾಗ 2. ಇದರ ಹಿಂದೆ ಗುಣಾತ್ಮಕ ಶಿಕ್ಷಣದ ಕುರಿತಾಗಿ ಭಾಗ 1ರಲ್ಲಿ ಒಂದಷ್ಟು ವಿಷಯವನ್ನು ಚರ್ಚೆ ಮಾಡಿದ್ವಿ. ಈಗ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ 2. ಇದು ಸಾಧ್ಯವೇ ಅನ್ನುವುದು ಈ ಭಾಗದ ವಿಷಯ. ಯಾವುದು ಸಾಧ್ಯ, ಯಾವುದು ಅಸಾಧ್ಯ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ನಾವೀಗಾಗಲೇ ಚರ್ಚೆ ಮಾಡಿರೋ ಹಾಗೆ ಗುಣಾತ್ಮಕ ಶಿಕ್ಷಣ ಯಾರಿಗೆ ಬೇಕಿಲ್ಲ ಅಲ್ವಾ? ಎಲ್ಲರಿಗೂ ಬೇಕು. ವಿದ್ಯಾರ್ಥಿಗಳಿಗೂ ಬೇಕು, ಪೋಷಕರಿಗೂ ಬೇಕು, ಸರ್ಕಾರಕ್ಕೆ ಬೇಕು ನಿಜ. ಆದರೆ ಅದು ಬೇಕೋ ಬೇಕಿಲ್ಲೋ ಗೊತ್ತಿಲ್ಲ. ನಾವು ಸಾಮಾನ್ಯವಾಗಿ ಏನಾದರೂ ಒಂದು ಮಾಡಬೇಕಾದ್ರೆ ನಮ್ಮ ವಿಷಯನ ಮಂಡಿಸ್ಬೇಕಾದಾಗ, ನಮ್ಮ ವಿಷಯನ ತಮ್ಮ ಮುಂದೆ ಹಂಚ್ಕೋಬೇಕಾದಾಗ ನಾನು ಅದನ್ನು ಒಂದು 3 ವಿಭಾಗದಲ್ಲಿ ಹಂಚ್ಕೊಳ್ತೀನಿ. ಗುಣಾತ್ಮಕ ಶಿಕ್ಷಣ ಸಿಗಲೇಬೇಕು ಮಕ್ಕಳಿಗೆ ಅನ್ನೋ ಇಷ್ಟ ಏನಾದರೂ ನಮಗಿದ್ದರೆ 3 ಭಾಗದಲ್ಲಿ ಅದನ್ನು ಹಂಚಿಕೊಂಡು ವಿಚಾರ ಮಾಡಬೇಕಾಗುತ್ತೆ. ಅದನ್ನು ಟ್ರೈಫೋಲ್ಡ್ ಎಜುಕೇಷನ್ನು ಅಂತ ಕರಿತೀನಿ ನಾನು. ಟ್ರೈಫೋಲ್ಡ್ ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀನಿ. ಹೆಸರು ಏನಾದರೂ ಇರಲಿ, ಹೆಸರು ಏನಾದರೂ ಇದ್ದರೂ ಕೂಡ ಅದರಲ್ಲಿರೋ ವಿಷಯ ಮಾತ್ರ ಮುಖ್ಯ. ಒಂದನೇದು ಪ್ರೈಮರಿ ಸ್ಕೂಲ್ ಎಜುಕೇಷನ್, ಎರಡನೇದು ಹೈಸ್ಕೂಲ್ ಎಜುಕೇಷನ್, ಮೂರನೇದು ಕಾಲೇಜ್ ಎಜುಕೇಷನ್ ಅಥವಾ ಕಾಲೇಜಿಯೇಟ್ ಎಜುಕೇಷನ್ ಅಂತ ಏನು ಕರಿತೀವಿ. ಅದು 3 ಹಂತದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ಮು ಇದೆ, 3 ವಿಭಾಗಗಳಲ್ಲಿ. ಅದನ್ನು ಮತ್ತೆ ನಾನು 3 ಹಂತದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಭಾಗವನ್ನು 3 ಹಂತದಲ್ಲಿ. ಮೊದಲನೇದು ಏನಾಗುತ್ತೆ, ಟೀಚಿಂಗ್, ಬೋಧನೆ ಅಲ್ವಾ, ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೋಧನೆ. ಅದಾದ ನಂತರ ಪರೀಕ್ಷೆ, ಎಕ್ಸಾಮಿನೇಷನ್ ಅಂತ ಏನು ಕರಿತೀವಿ ಅದು. ಪರೀಕ್ಷೆ ಆದಮೇಲೆ 3ನೆಯ ಬಹು ಪ್ರಮುಖವಾದ ಅಂಶ ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಈಗ ಒಂದು ಯೋಚನೆ ಮಾಡಿ, ನಮಗೆ ಬೋಧನೆಗೆ ಎಷ್ಟು ದಿವಸ ಬೇಕಾಗುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ ಒಂದು ತರಗತಿಗೆ? ಸುಮಾರು ಅಂದರೆ ಒಂದು 9 ತಿಂಗಳ ಪಾಠ ಬೋಧನೆ ನಡೆಯುತ್ತೆ, ಟೀಚಿಂಗ್ ನಡೆಯುತ್ತೆ. 9 ತಿಂಗಳು ಪಾಠ ಬೋಧನೆಗೆ ಬೇಕು. ಅದಾದ ನಂತರ ಎಕ್ಸಾಮ್ ಮಾಡೋದಕ್ಕೆ ಒಂದು 3 ಗಂಟೆ ಸಾಕು. ಬೋಧನೆಗೆ 9 ತಿಂಗಳ ಸಮಯಾವಕಾಶವನ್ನು ತಗೊಂಡ್ರೆ ಒಂದೊಂದು ತರಗತಿಗೆ, ಎಕ್ಸಾಮಿನೇಷನ್ ಮಾಡೋದಕ್ಕೆ 3 ಗಂಟೆ ಸಾಕು. ಎಕ್ಸಾಮ್ ಮಾಡಿದ ಮೇಲೆ ಪೇಪರ್ಸ್ ಏನು ಬರ್ತವೆ, ಆನ್ಸರ್ಡ್ ಪೇಪರು, ಅವನ್ನು ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಒಂದು ಪೇಪರ್ಗೆ 10ರಿಂದ 15 ನಿಮಿಷಗಳ ಕಾಲಾವಕಾಶ ಬೇಕಾಗುತ್ತೆ. ಅಂದರೆ 9 ತಿಂಗಳನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡೋದು 15 ನಿಮಿಷ ಅಂತಲೇ ಇಟ್ಕೊಳ್ಳೋಣ. 15 ನಿಮಿಷದಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತೀವಿ. 9 ತಿಂಗಳು ಈ ಕಡೆಗೆ 15 ನಿಮಿಷ. ಅಂದರೆ ಇವ್ಯಾಲ್ಯೂಯೇಷನ್ನು ಎಷ್ಟೊಂದು ಪ್ರಮುಖ, ಎಷ್ಟೊಂದು ಮಹತ್ವಪೂರ್ಣ, ಎಷ್ಟು ವ್ಯಾಲ್ಯೂಯೇಬಲ್ ಅಂತ ಅರ್ಥ ಮಾಡಿಸೋದಕ್ಕೆ ನಾನು ಈ ಸೆಂಟೆನ್ಸನ್ನು ಬಳಸ್ಕೊಂಡಿದ್ದೀನಿ ಅಷ್ಟೇ. 9 ತಿಂಗಳ ಪಾಠ ಬೋಧನೆಯನ್ನು ಕೇವಲ ಒಂದು 15 ನಿಮಿಷದಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದು ಪೇಪರ್ ನಮ್ಮ ಮುಂದೆ ಇರುತ್ತೆ. ಅದನ್ನು ಏನೀಗ ಹೇಳಿದ ಹಾಗೆ 3 ಫೇಸ್, 3 ಹಂತ. ಮೊದಲನೇದು ಬೋಧನೆ, ಎರಡನೇದು ಪರೀಕ್ಷೆ, ಮೂರನೇದು ಮೌಲ್ಯಮಾಪನ. ಸರಿ, ಈ ಮೌಲ್ಯಮಾಪನ ಏನು ಅತ್ಯಂತ ಪ್ರಮುಖವಾಗಿರುವಂತಹ ವಿಷಯನೇ. ಗುಣಾತ್ಮಕ ಶಿಕ್ಷಣ ಗೊತ್ತಾಗದೆ ಇಲ್ಲಿ. ಗುಣಾತ್ಮಕ ಶಿಕ್ಷಣದ ಸಂಪೂರ್ಣ ಬಂಡವಾಳ ಇರೋದೇ ಇಲ್ಲಿ. ಈ ಸಿಸ್ಟಮ್ ಏನಾದರೂ ಹಾಳಾಯಿತೋ ಗುಣಾತ್ಮಕ ಶಿಕ್ಷಣ ಎಂದಿಗೂ ಸಿಗಲ್ಲ, ನಮಗೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗುತ್ತೆ. ಇವ್ಯಾಲ್ಯೂಯೇಷನ್ ಬಹಳ ಚೆನ್ನಾಗಿ ನಡೀಬೇಕು. ಚೆನ್ನಾಗಿ ನಡೀಲಿಲ್ಲ ಗುಣಾತ್ಮಕ ಶಿಕ್ಷಣ ಅನ್ನೋದು ಬರೀ ಹೆಸರು, ಅದು ಕನಸಾಗಿಯೇ ಉಳಿಯುತ್ತೆ, ಎಂದು ನನಸಾಗಲ್ಲ. ಅಂದಾಗ ಏನಾಗಬೇಕು, ಇವ್ಯಾಲ್ಯೂಯೇಷನ್ನು ತುಂಬ ಚೆನ್ನಾಗಿ ಆಗಬೇಕು. ಇವ್ಯಾಲ್ಯೂಯೇಷನ್ ಹೇಗಾಗಬೇಕು, ಇವ್ಯಾಲ್ಯೂಯೇಷನ್ ಆಗೋ ಥರ ಆಗಬೇಕು. ನಮ್ಮಲ್ಲಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಇದೆ. ನಮ್ಮ ವಿಶ್ವನಾಥ ಸಾಹೇಬರು, ಮಾಜಿ ಮಿನಿಸ್ಟರು, ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಹೇಗೆ, ಏನು ರೀ ಇದು ಎಜುಕೇಷನ್ ಸಿಸ್ಟಮ್ಮು, ಎಕ್ಸಾಮಿನೇಷನ್ನು ಮಾಡಿ ಮುಗಿಸಿದ ಮೇಲೆ ಇವ್ಯಾಲ್ಯೂಯೇಷನ್ ಮಾಡೋ ರೀತಿ ಇದಾ? ಒಬ್ಬ ಮಿನಿಸ್ಟರ್ ಇವ್ಯಾಲ್ಯೂಯೇಷನ್ ಸೆಂಟ್ರಿಗೆ ಹೋಗ್ತಾರಂದ್ರೆ ಏನು ರೀ ಅರ್ಥ ಅನ್ನೋಂಥ ಮಾತುಗಳನ್ನು ಆಡಿರೋದನ್ನು ನೋಡ್ತೇವೆ. ಅಂದರೆ ನಮ್ಮ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಮು ಹಾಳಾಗಿದೆ ಅಂತ ಅದರ ಅರ್ಥ.
ಅವ್ರು ಒಂದು ಮಾತು ಮಾತಾಡಿದರೆ ಗೊತ್ತಾಗುತ್ತೆ. ಅವರೆಲ್ಲ ದೊಡ್ಡವರು ವಿವರವಾಗಿ ಹೇಳಲ್ಲ, ಒಂದು ಮಾತಲ್ಲಿ ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಇವ್ಯಾಲ್ಯೂಯೇಷನ್ನಲ್ಲಿ ಸಂಪೂರ್ಣವಾದ ಸುಧಾರಣೆ ಆಗಬೇಕು. ಅದು ಮೊದಲು ಗುಣಾತ್ಮಕವಾದ ಮೌಲ್ಯಮಾಪನ ಆಗಬೇಕು. ಗುಣಾತ್ಮಕವಾದ ಮೌಲ್ಯಮಾಪನ ಆದರೆ ಗುಣಾತ್ಮಕವಾದ ಶಿಕ್ಷಣ ಸಿಕ್ಕೇ ಸಿಗುತ್ತೆ. ಗುಣಾತ್ಮಕವಾದ ಶಿಕ್ಷಣ ಸಿಕ್ಕರೆ ಗುಣಾತ್ಮಕವಾದ ಮಕ್ಕಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ಗುಣಾತ್ಮಕವಾದ ವಿದ್ಯಾರ್ಥಿಗಳು ಬಂದರೆ ಸಮಾಜದ ಶೈಕ್ಷಣಿಕ ಸ್ವಾಸ್ಥ್ಯ ತನ್ನಷ್ಟಕ್ಕೆ ತಾನೇ ಸುಧಾರಣೆ ಆಗುತ್ತೆ. ಆಡಳಿತ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಉತ್ತಮವಾದಂಥ ದಕ್ಷತೆ ಇರುವಂತಹ, ಪ್ರತಿಭೆ ಇರುವಂತಹ, ಜಾಣತನ ಇರುವಂತಹ ವಿದ್ಯಾರ್ಥಿಗಳು ದೇಶಕ್ಕೆ, ರಾಜ್ಯಕ್ಕೆ ಸಿಗ್ತಾರೆ. ಹಾಗಿದ್ದಾಗ ಮತ್ತೆ ಈ ಇವ್ಯಾಲ್ಯೂಯೇಷನ್ ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಕೆಲವು ಶಾಲೆಗಳಲ್ಲಿ, ಎಲ್ಲೋ ಬೆರಳೆಣಿಕೆಯಷ್ಟು ಶಾಲೆಗಳಲ್ಲಿ, ಫಿಂಗರ್ ಕೌಂಟಿಂಗ್ ಅಂತ ಹೇಳ್ತೀವಲ್ಲ, ಆ ಫಿಂಗರ್ ಕೌಂಟಿಂಗ್ ಶಾಲೆಗಳಲ್ಲಿ ಇವ್ಯಾಲ್ಯೂಯೇಷನ್ ಚೆನ್ನಾಗಿದೆಯೇನಪ್ಪ ಅಂದಕ್ಕೆ ಬೇಕು ಅಷ್ಟೇ. ಅದಕ್ಕೆ ಕಾರಣ ಏನೇ ಇರಲಿ, ಅದಕ್ಕೆ ಕಾರಣ ಹಿಂದಿನ ಸೀರೀಸಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಈಗ ನನ್ನ ಉದ್ದೇಶ ಅದು ಅಲ್ಲ. ಇವ್ಯಾಲ್ಯೂಯೇಷನನ್ನು ಸುಧಾರಣೆ ಮಾಡಬೇಕು. ಅವ್ರ ಹತ್ರ ಆಲ್ರೆಡಿ ಸುಧಾರಣೆ ಆಗಿದ್ದರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಸುಧಾರಣೆ ಆಗಿದ್ದರೆ ಥ್ಯಾಂಕ್ ಯು ವೆರಿ ಮಚ್, ವೆರಿ ವೆರಿ ಮಚ್. ಅದ್ರಾಗ ಇನ್ನೇನು ಅಲ್ವಾ? ಅದಕ್ಕಿಂತ ಇನ್ನೇನು ಮಾಡಬೇಕು? ಇದಕ್ಕೆ ಎಕ್ಸಾಮಿನೇಷನ್ಗೆ ಏನಿದೆ, ಈ ಎಕ್ಸಾಮಿನೇಷನ್ಗೆ ಮೊದಲನೇದು ಮಾಡಬೇಕಾಗಿರೋಂತಹ ಒಂದು ಪ್ರಮುಖವಾದ ಕೆಲಸ ಅಂದರೆ ಎಕ್ಸಾಮಿನೇಷನ್ ಸೆಲ್ಲನ್ನು ಸ್ಟಾರ್ಟ್ ಮಾಡಬೇಕು. ಎಕ್ಸಾಮಿನೇಷನ್ ಸೆಲ್ ಇರಬೇಕದು. ಅದು ಅಟಾನಮಸ್ ಬಾಡಿ ಆಗಿರಬೇಕು. ರಾಜ್ಯ ಸರ್ಕಾರದ ಕೈ ಕೆಳಗೆ ಅಥವಾ ಎಜುಕೇಷನ್ ಮಿನಿಸ್ಟರ್ ಕೈ ಕೆಳಗೆ ಇದ್ದರೆ ನಮಗೆಂದಿಗೂ ನ್ಯಾಯ ಸಿಗಲ್ಲ. ಅಟಾನಮಸ್ ಬಾಡಿ ಆಗಬೇಕು. ಅಟಾನಮಸ್ ಬಾಡಿಗಳು ಸಾಕಷ್ಟು ಹಾಳಾಗಿ ಹೋಗಿದ್ದಾವೆ. ಆದರೆ ಇದು ಅಟಾನಮಸ್ ಬಾಡಿಯಾಗಿ ನ್ಯಾಯವಾಗಿ ಇದಾದರೂ ನ್ಯಾಯಯುತವಾಗಿ ನಡ್ಕೊಳ್ಳುತ್ತೇನೋ ಅನ್ನೋ ಒಂದು ಆಶಾಭಾವನೆ. ಏನಪ್ಪ ಇದನ್ನು ಏನು ಮಾಡಬೇಕು, ಏನು ಕೋರ್ಟ್ ಅಧೀನಕ್ಕೆ ಕೊಟ್ಬಿಡ್ಬೇಕೇನು ಇದನ್ನು ಇವ್ಯಾಲ್ಯೂಯೇಷನ್ ಸೆಲ್ಲನ್ನು ಯಾರಾದರೂ ಒಬ್ಬರು ಜಡ್ಜನ್ನು, ರಿಟೈರ್ಡ್ ಜಡ್ಜನ್ನು ಅದಕ್ಕೆ ಹೆಡ್ಡಾಗಿ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ನಡೆಸ್ತಾರೇನೋ ಅಂತ ಅನಿಸುತ್ತೆ. ನಾನು ತಮಾಷೆಗೆ ಮಾತಾಡಿದರೂ ಕೂಡ ಅದರ ಸೀರಿಯಸ್ನೆಸ್ಸು ಎಲ್ಲರಿಗೂ ಅರ್ಥ ಆಗುತ್ತೆ. ಅದರ ಜೊತೆಗೆ ಎಕ್ಸಾಮಿನೇಷನ್ ಸೆಲ್ ಏನಿದೆ ಅದು ನಡೆಸುತ್ತೆ. ಅವ್ರಿಗೆ ಯಾರ್ಯಾರನ್ನು ಬೇಕೋ ಅವರನ್ನು ಹಾಕ್ಕೊಂಡು ಎಕ್ಸಾಮಿನೇಷನನ್ನು ಸರಿಯಾಗಿ ನಡೆಸ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ನಾನು ಮುಂದಕ್ಕೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಪ್ರಮುಖವಾಗಿ ನಮಗೆ ಎಕ್ಸಾಮಿನೇಷನ್ ಹಾಳಾಗೋದಕ್ಕೆ ಪ್ರಮುಖವಾದ ಕಾರಣ ನಾನು ಕಂಡುಹಿಡ್ಕೊಂಡಿರೋದು ರೂಮ್ ಸಿಸ್ಟಮ್. ಒಂದೊಂದು ರೂಮ್ಗೇನು 24, 25, 26 ಹುಡುಗರನ್ನು, ವಿದ್ಯಾರ್ಥಿಗಳನ್ನು ಕುಂದಿರಿಸಿ, ನಾನು SSLC ಎಕ್ಸಾಮನ್ನೇ ಉದ್ದೇಶವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. 24, 25 ವಿದ್ಯಾರ್ಥಿಗಳನ್ನು ಕುಂದಿರಿಸಿ ಎಕ್ಸಾಮಿನೇಷನ್ ಮಾಡ್ತೀವಿ. ಒಂದೊಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ 10-15 ರೂಮ್ಗಳು ಇರ್ತವೆ. ಅಂದರೆ ಒಂದು 300ರಿಂದ 400 ವಿದ್ಯಾರ್ಥಿಗಳು ಇರ್ತಾರೆ. ಕೆಲವು ದೊಡ್ಡ ಸೆಂಟ್ರಲ್ಲಿ 500 ವಿದ್ಯಾರ್ಥಿಗಳು ಇರಬಹುದು, ಎಕ್ಸಾಮ್ ಬರೆಯೋದಕ್ಕೆ ಬಂದಿರಬಹುದು. ಅದಕ್ಕೆ ನನ್ನ ಮನವಿ ಏನಪ್ಪ ಅಂತಂದರೆ, ಈ ರೂಮ್ ಸಿಸ್ಟಮಲ್ಲಿ ಒಂದು ರೂಮಲ್ಲಿ ಒಂದು ನಮೂನೆ ಎಕ್ಸಾಮಿನೇಷನ್ ಆದರೆ ಇನ್ನೊಂದು ರೂಮಲ್ಲಿ ಇನ್ನೊಂದು ನಮೂನೆ ಎಕ್ಸಾಮಿನೇಷನ್ ಆಗ್ಬೋದು. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಮೇಲೆ ಡಿಪೆಂಡ್ ಆಗಿ ಎಕ್ಸಾಮಿನೇಷನ್ ಚೆನ್ನಾಗೂ ಆಗ್ಬೋದು, ಹಾಳು ಆಗ್ಬೋದು. ಅದಕ್ಕೆ ನನ್ನ ಕಳಕಳಿ ಏನಪ್ಪ ಅಂದರೆ, ಈ ರೂಮ್ ಸಿಸ್ಟಮ್ ಮೊದಲು ತೊಲಗಬೇಕು. ಏನೊಂದು 300 ವಿದ್ಯಾರ್ಥಿಗಳು, 400 ವಿದ್ಯಾರ್ಥಿಗಳು, 500 ವಿದ್ಯಾರ್ಥಿಗಳು ಇದ್ದಾರೆ. ಅಷ್ಟೂ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಆಗುವಷ್ಟು ಸ್ಥಳಾವಕಾಶ ಒಂದೇ ಕಡೆ ಇರಬೇಕು, ಒಂದೇ ಹಾಲಲ್ಲಿರಬೇಕು. ಒಂದು ದೊಡ್ಡ ಹಾಲನ್ನು ತಗೊಂಡ್ಬಿಟ್ರೆ ಒಂದು 500 ವಿದ್ಯಾರ್ಥಿಗಳು ಹಿಡಿಸೋಷ್ಟು, ಕುಳಿತು ಎಕ್ಸಾಮಿನೇಷನ್ ಬರೆಯೋಷ್ಟು ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಕಾಪಿ ಅನ್ನೋದು ಅಷ್ಟೊತ್ತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 90% ಕ್ಲೋಸಾಗಿ ಹೋಗ್ಬಿಡುತ್ತೆ. ಅಷ್ಟು ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಂದು 5-6 ವಿದ್ಯಾರ್ಥಿಗಳು ಕೂಡ ಕಾಪಿ ಬೇಡ ಅನ್ನೋರು ಇರಲ್ವ? ಯಾಕೆ ಕಾಪಿ ಹೊಡಿಸ್ತೀರಿ ಅಂತ ಕೇಳೋರು ಇರಲ್ವ? ಇದ್ದೇ ಇರ್ತಾರೆ. ಯಾವಾಗ ಕಾಪಿ ಮುಕ್ತವಾದ ಪರೀಕ್ಷೆಗಳು ನಡೀತವೆ ಆವಾಗ ಮಾತ್ರ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಸಾರ್ಥಕ ಆಗುತ್ತೆ. ಒಳ್ಳೆಯ ವಿದ್ಯಾರ್ಥಿಗಳು ಸಮಾಜಕ್ಕೆ ಸಿಗೋದು ಸಾಧ್ಯ ಆಗುತ್ತೆ.
ಕಾಪಿ ನಡೆಯೋವರೆಗನ್ನ ಉತ್ತಮವಾದ ವಿದ್ಯಾರ್ಥಿಗಳು ಸಮಾಜಕ್ಕೆ ಸಿಗಲ್ಲ. ಇದು ಬರೆದಿಟ್ಕೋಬೇಕು ನಾವು, ಕನಸಿನಾಗೂ ಮನಸ್ಸಿನಾಗೂ ಪೇಪರ್ನಾಗೂ ಕಂಡು ಗೋಡೆ ಮೇಲೆ ಬರಿಬೇಕು. ಏನು ನಮ್ಗೆ ಹೇಳ್ತೀವಲ್ಲ, ಕುಡಿತ ಮುಕ್ತ ಸಮಾಜ ಬೇಕು, ತಂಬಾಕು ಮುಕ್ತ ರಸ್ತೆ ಬೇಕು ಅಥವಾ ಏರಿಯಾ ಬೇಕು ಅಂತ, ಹಾಗೆ ಕಾಪಿ ಮುಕ್ತ ಪರೀಕ್ಷೆ ಬೇಕು ಅನ್ನೋಂತಹ ಒಂದು ದೊಡ್ಡ ಮಟ್ಟದ ಆಂದೋಲನ ಮೊಟ್ಟ ಮೊದಲು ಹುಟ್ಟಬೇಕಾಗಿರೋದು ಪೋಷಕರ ಮನಸ್ಸಿನಲ್ಲಿ. ಕಾಪಿ ಹೊಡೆಸ್ಕೂಡ್ದು ನನ್ನ ಮಕ್ಕಳಿಗೆ ನಾನು ಶಾಲೆಗೆ ಕಳಿಸಿರೋದು ಓದೋದಕ್ಕೆ, ಕಾಪಿ ಹೊಡೆಸಿ ಪರೀಕ್ಷೆ ಬರೆಯೋದಕ್ಕಲ್ಲ ಅನ್ನೋ ಒಂದು ದೃಢವಾದ ಮನಸ್ಥಿತಿಗೆ ಪೋಷಕರು ಬಂದರೆ ಖಂಡಿತ ಅದು ಆ ದೇಶದ ಉದ್ಧಾರದ ಮೊದಲನೆಯ ಹೆಜ್ಜೆ ಅಂತ ನಾವು ಪರಿಗಣಿಸಬಹುದು. ಅದು ಬರಲಿ ಅಂತಲೇ ನಂದು ಬಯಕೆ. ಕಾಯ್ತಾ ಇದ್ದೀನಿ ಅಂತ ಅವಕಾಶ ಬರುತ್ತಾ ಅಂತ. ನಾವು ಜೀವ ಇರೋವರೆಗೂ ಬರುತ್ತೋ ಬಿಡುತ್ತೋ, ಮುಂದಾದರೂ ಬರಲಿ, ಏನಾದರೂ ನಾವೇ ನೋಡ್ಬೇಕಂತೇನಿದೆ, ಮುಂದಿನ ಜನ್ರೇಷನ್ ನೋಡ್ಕೊಳ್ಳೋದು. ಅದಕ್ಕೆ ಒಂದು ಎಕ್ಸಾಮಿನೇಷನ್ ಹಾಲ್ ಅಂತ ತಗೋಬೇಕು. ಎಕ್ಸಾಮಿನೇಷನ್ ಹಾಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಹಾಲುಗಳು ಸಿಟಿಗಳಲ್ಲಿ ಇರ್ತವೆ. ತಾಲೂಕಿಗೆ ಒಂದಿದ್ರೆ ಸಾಕು, ಆ ತಾಲೂಕಿನಾಗ ಎಲ್ಲರೂ ಬಂದು ಅಲ್ಲೇ ಎಕ್ಸಾಮಿನೇಷನ್ ಬರೀಲಿ. ಅಂತಹ ಒಂದು ರೂಮನ್ನು, ಅಂತಹ ಒಂದು ಬಿಗ್ ಹಾಲನ್ನು ಎಕ್ಸಾಮಿನೇಷನ್ ಹಾಲ್ ಅಥವಾ ಪರೀಕ್ಷಾ ಭವನ ಅಂತ ಕರ್ಕೊಂಡು, ಅದು ಬೇರೆ ಇನ್ಯಾವ ಹೆಸರಿನಿಂದಾದರೂ ಕರೀರಿ, ಎಲ್ಲ ಮಕ್ಕಳು, ತಾಲೂಕಿನ ಎಲ್ಲ ಮಕ್ಕಳು ಒಂದೇ ಕಡೆ ಪರೀಕ್ಷೆ ಬರೆಯುವಂತಹ ಒಂದು ವ್ಯವಸ್ಥೆ ಮಾಡಬೇಕು. ಅಲ್ಲಿ ಇವಾಗ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಒಂದೊಂದು ಸೆಂಟ್ರಲ್ಲಿ ಒಂದು 10-15 CC ಕ್ಯಾಮ್ರಾಗಳಿದ್ದಾವೆ. ಒಂದು ತಾಲೂಕಿಗೆ ಸೇರಿದ್ರೆ ಒಂದು 2-3 ಸೆಂಟ್ರ್ ಇರ್ತವೆ. ಎಲ್ಲವೂ ಸೇರಿದ್ರೆ ಒಂದು 30 CC ಕ್ಯಾಮ್ರಾ ಆಗಿರ್ತವೆ, 30-40-50. ಆ ಎಲ್ಲ CC ಕ್ಯಾಮ್ರಾನ ಅದು ಒಂದೇ ಹಾಲಲ್ಲಿ ಹಾಕ್ರಿ ಸಾಕು. ಏನೊಂದು 10 CC ಕ್ಯಾಮ್ರಾ ಹಾಕಿದರೆ ಸಾಕು, ಬೇಕಾದಷ್ಟು ಆಯಿತು. ಬೇಕಾದಷ್ಟು ಅಂದರೆ ಬೇಕಾದಷ್ಟು ಆಗೋಗ್ಬಿಡುತ್ತೆ, ಅದಕ್ಕಿಂತ ಹೆಚ್ಚಿಗೇನು ಬೇಕಿಲ್ಲ. ಇದು ಮಕ್ಕಳೇನು ನಾವು ಅಂದುಕೊಂಡಿರೋಷ್ಟು ಮಟ್ಟಕ್ಕೇನು ಕೆಟ್ಟವರಲ್ಲ. ಮಕ್ಕಳ ಮನಸ್ಸಲ್ಲಿ ಕಾಪಿ ಹೊಡಿಬಾರ್ದು ಅನ್ನೋಂಥ ಒಂದು ಬೋಧನೆಯನ್ನು ತುಂಬಿದರೆ ದೇವರಾಣಿಯಾಗೂ ಅವರು ಕಾಪಿ ಹೊಡೆಯೋದಿಲ್ಲ. ಕಾಪಿ ಹೊಡೆಯೋದಕ್ಕೆ, ಕಾಪಿ ಮಾಡೋದಕ್ಕೆ ಕಾರಣ ಶಿಕ್ಷಕರಾದ ನಾವು, ಪೋಷಕರು ಹಾಗೂ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳು, ಇಲಾಖೆ. ಆದರೆ ಅವರು ಒಪ್ಕೊಳ್ಳಲ್ಲ, ಇಲಾಖೆ ಒಪ್ಕೊಳ್ಳಲ್ಲ. ನಾವು ಏನ್ರಿ ಎಷ್ಟೆಲ್ಲ ಸ್ಕ್ವಾಡ್ ಮಾಡಿದ್ವಿ ಕಾಪಿ ಹೊಡೆಸಬಾರ್ದಂತ ಅಂತ ಹೇಳ್ತಾರೆ, ಸಮರ್ಥನೆ ಮಾಡ್ಕೊಳ್ತಾರೆ. ಅವ್ರಿಗೆ ಮೊದಲನೇದಾಗಿ ಕಾಲಿಗೆ ಕೈಗೆ ಬಿದ್ದು, ಸ್ವಾಮಿ ನಮ್ಮ ಮಕ್ಕಳಿಗೆ ನಿಜವಾಗೂ ಪರೀಕ್ಷೆ ಬರೆಯೋದಕ್ಕೆ ಬಿಡಿ ಅಂತ ಕೇಳಬೇಕು ಅಷ್ಟೇ. ನಾನು ಅದನ್ನೇ ಕೇಳ್ತೀನಪ್ಪ, ಅವ್ರು ಒಪ್ಕೊಳ್ತಾರೋ ಒಪ್ಕೊಳ್ಳಲ್ಲೋ ಅದು ಆಮೇಲಿನ ಮಾತು. ಮೊದಲನೇದಾಗಿ ಇಷ್ಟ ಆಯಿತಾ, ಎಕ್ಸಾಮಿನೇಷನ್ ಹಾಲ್ ಆಯಿತಾ, ಈ ಮಾಡಬೇಕಾಗಿರೋಂಥ ಹಂತನ ನಾನು ಮೊದಲನೇದಾಗಿ ಎಲ್ಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅಂದರೆ, ಮೊದಲನೇದಾಗಿ ಒಂದು ಎಕ್ಸಾಮಿನೇಷನ್ ಸೆಲ್ ಅಟಾನಮಸ್ ಆಗಿರೋಂಥದ್ದು ಬೇಕು. ಜುಡಿಷಿಯಲ್ ಸಿಸ್ಟಮ್ ಹೇಗೆ ಅಟಾನಮಸ್ಸೋ ಹಾಗೆ. ಎರಡನೇದು ಎಕ್ಸಾಮಿನೇಷನ್ ಹಾಲ್, ಪರೀಕ್ಷಾ ಭವನ ಬೇಕು. ಮೂರನೇದಾಗಿ ಅಲ್ಲಿ CC ಕ್ಯಾಮ್ರಾ ಹಾಕ್ಕೊಳ್ಳಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾರು ಬೇಡ ಅಂತ ಅನ್ನಲ್ಲ. ಮಕ್ಕಳೇನು CC ಕ್ಯಾಮ್ರಾಕ್ಕೆ ಹೆದರಲ್ಲ. ಪ್ರತಿಯೊಬ್ಬರ ಮುಂದೆನೂ ಒಂದೊಂದು CC ಕ್ಯಾಮ್ರಾ ಇಟ್ಟು ಬರಿ ಅಂದರೆ ಬರೀತಾರೆ, ಹೆದರಲ್ಲ. ನಾವು ಹೇಳ್ತೀವಿ ಅಷ್ಟೇ ಅವ್ರು ಹೆದರ್ತಾರೆ ಅಂತ. ನಾವು ಹೆದರ್ಕೊಂತೀವಿ, ಮಕ್ಕಳಾಕೆ ಹೆದರ್ತಾರೆ? ಬರೆಯೋರು ಬರದೇ ಬರೀತಾರೆ. ಅದನ್ನು ಬರೆಯುವಂತಹದ್ದನ್ನು, ಎಕ್ಸಾಮ್ ಬರೆಯುವಂತಹ ಪ್ರಕ್ರಿಯೆಯನ್ನು ಒಂದು 3 ಗಂಟೆ ಏನಿದೆ ಅದನ್ನು ಲೋಕಲ್ ಕೇಬಲ್ ನೆಟ್ವರ್ಕಿಗೆ ಕೊಟ್ಬಿಟ್ರೆ ಅಲ್ಲಿ ಅದನ್ನು ನೋಡ್ಕೊಳ್ತಾ ಹೋಗ್ತಾರೆ ಆ ಊರಿನ ಜನ ಎಲ್ಲ. ಬಹಳ ಚೆನ್ನಾಗಿ ಅವ್ರವ್ರ ಮನೆ ಮುಂದೆ ಅವ್ರ ಮನೆ ಒಳಗೆ ಕೂತ್ಕೊಂಡು ನೋಡ್ತಾರೆ. IPLನೇ ನೋಡ್ತಾರೆ, ಏನೇನೋ ಯಾರೋ ರಾಜಕಾರಣಿಗಳು ಜಗಳ ಮಾಡೋದನ್ನ ನೋಡ್ತಾರೆ. ಅವ್ರ ಮಕ್ಕಳು ಪರೀಕ್ಷೆ ಬರೆಯೋದನ್ನು ನೋಡಲ್ವಾ? ಖಂಡಿತವಾಗ್ಲೂ ನೋಡ್ತಾರೆ. ಬೇಡ, ಅವ್ರಿಗೆ ಅದನ್ನು ಕೊಡೋದಕ್ಕೆ ಇಷ್ಟ ಇಲ್ಲ. ಆ ಎಕ್ಸಾಮಿನೇಷನನ್ನು ರೆಕಾರ್ಡ್ ಮಾಡ್ತಾರಲ್ಲ, ಆ ಲಿಂಕ್ ಇರುತ್ತಲ್ಲ, ಆ ಲಿಂಕನ್ನು ಏನು ಅವರು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಂಥ ಒಂದು ಲಿಂಕನ್ನು ಯಾರು ಪರೀಕ್ಷೆ ಬರೀತಿದ್ದಾರೆ ಆ ವಿದ್ಯಾರ್ಥಿಗಳ ಪೋಷಕರಿಗೆ ಕಳಿಸಿದರೆ ಸಾಕು. ಆ ಪೋಷಕರಾದರೂ ಅವ್ರವ್ರ ಮನೆಗೆ ಕೂತ್ಕೊಂಡು ಅವ್ರವ್ರ ಮೊಬೈಲಲ್ಲಿ ನೋಡ್ಕೊಳ್ತಾರೆ ಅಥವಾ ಅವ್ರವ್ರ TVಯಲ್ಲಿ ನೋಡ್ಕೊಳ್ತಾರೆ. ಇವಾಗೇನು TV, ಸಿನಿಮಾ ಥಿಯೇಟ್ರ್ ಇದ್ದಷ್ಟು ದೊಡ್ಡ ದೊಡ್ಡ TVಗಳು ಬಂದಿದ್ದಾವೆ, ಅಥವಾ ಅವ್ರ ಮೊಬೈಲಲ್ಲಿ ನೋಡ್ಕೊಳ್ತಾರೆ. ಇದು ಅವಕಾಶ ಇದೆ, ಚಾನ್ಸ್ ಇದೆ. ಕೋರ್ಟಲ್ಲಿ ನಡೆಯುವಂತಹ ಕಾರ್ಯಕಲಾಪಗಳನ್ನೇ
ನಾವಿವತ್ತು ಮೊಬೈಲಲ್ಲಿ ನೋಡ್ತೀವಿ ಡೈರೆಕ್ಟ್ ರಿಲೇ ಅಂದರೆ ಎಕ್ಸಾಮಿನೇಷನ್ ಯಾಕೆ ನೋಡಬಾರ್ದು? ಇದೆಂಥ ಕಾನ್ಫಿಡೆನ್ಷಿಯಲ್ಲು? ನಾವೇನಲ್ಲಿ ಕಳ್ಳತನ ಮಾಡಲ್ಲ, ಕೊಲೆ ಮಾಡಲ್ಲ, ಪರೀಕ್ಷೆ ಬರಿತಾ ಇದ್ದೀವಿ. ನಮ್ಮ ಮಗು ಪರೀಕ್ಷೆ ಬರೆಯೋದನ್ನು ನಾವು ಯಾಕೆ ನೋಡಬಾರ್ದು ಅಲ್ವಾ? ನೋಡಬೇಕು. ನೋಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬೇಕು. ಇದಕ್ಕೆ ಜನಪ್ರತಿನಿಧಿಗಳು ದಯಮಾಡಿ ಸ್ಪಂದಿಸಬೇಕು. ಪೋಷಕರು ಈ ಡಿಮ್ಯಾಂಡನ್ನು ಇಡಬೇಕು. ಇದರಿಂದ ಕೆಟ್ಟದ್ದು ಖಂಡಿತ ಆಗಲ್ಲ, ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಮೊದಲನೇ ಭಾಗದಲ್ಲಿ ನಾನು ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಎರಡನೇ ಭಾಗದ ಇದರಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯವನ್ನು ಮುಂದುವರಿಸ್ತೀನಿ. ಇಲ್ಲಿ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಎಲ್ಲ ಆಫೀಸರ್ಸು ಅವರು ಕುಳಿತ ಜಾಗದಿಂದಲೇ ನೋಡಬಹುದು ಪರೀಕ್ಷೆ ಬರೆಯೋದನ್ನು. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಆಫೀಸರ್ಸ್ ಏನಿದ್ದಾರೆ, ಎಕ್ಸಾಮಿನೇಷನ್ನ ನೋಡುವಂತಹ ಸ್ಕ್ವಾಡ್ಸ್ ಏನಿದ್ದಾರೆ, ಅವರೆಲ್ಲರೂ ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಇಲ್ಲಿಗೆಲ್ಲ ಬರೋಂಥ ಅವಶ್ಯಕತೆ ಇಲ್ಲ. ಯಾವ್ಯಾವ ಕ್ಯಾಮ್ರಾ ಬೇಕೋ ಆ ಕ್ಯಾಮ್ರಾ ಆನ್ ಮಾಡ್ಕೋಬೋದು, ನೋಡ್ಬೋದು. 3 ಗಂಟೆನ ಅಲ್ಲಿಂದ ಇಲ್ಲಿಗೆ ಜೀಪ್ ಹತ್ಕೊಂಡು ಅದಕ್ಕೊಬ್ಬ ಡ್ರೈವರು, ಅದಕ್ಕೊಬ್ಬ ಆಫೀಸರು ಅಷ್ಟಾಕಂತ ಪೆಟ್ರೋಲ್ ಹಾಕ್ಕೊಂಡು ಬರ್ರೋ ಅಂತ ತಿರ್ಗಂಥದ್ದು ಏನಿದೆ ಅಲ್ಲೇ ಕಾಣುತ್ತಲ್ಲ, ಅವರ ಮುಂದೆನೇ ಕಾಣುತ್ತಲ್ಲ. ಆಫೀಸ್ನಾಗ ಬೇಕಾದ್ರೆ ಒಂದು ದೊಡ್ಡ ಟಿ ವಿ ಹಾಕಿ, ಇಲ್ಲ ಪ್ರೊಜೆಕ್ಟ್ ಮಾಡಿ ಗೋಡೆಗೆ, ಸಿನಿಮಾ ಥಿಯೇಟ್ರಿನ ಥರ ಕಾಣುತ್ತೆ. ಪ್ರತಿಯೊಬ್ಬ ಹುಡುಗನು ನೋಡ್ತಾ ಹೋಗ್ಬೋದು. ಚೆನ್ನಾಗಿ ಬರೀತಾ ಇದ್ದಾರೆ ಅಂದರೆ ಬಹಳಷ್ಟು ಸಂತೋಷ ಪಡ್ಬೋದು, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೋದು. ನನ್ನ ಇನ್ನೊಂದು ಮುಂದಿನ ಹಂತಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಅಂದರೆ, ಇದೆಲ್ಲ ಮಾಡಿದ್ದು ಸರಿ, ರೆಕಾರ್ಡೆಡ್ ಆ 3 ಗಂಟೆ ರೆಕಾರ್ಡ್ ಮಾಡ್ತಿರಲ್ಲ, ಯಾರಾದರೂ ಕೇಳಿದರೆ ಪೋಷಕರು ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿ. ನಮಗೆ ಎಕ್ಸಾಮಿನೇಷನ್ ರೆಕಾರ್ಡೆಡ್ ಒಂದು ಕಾಪಿ ಕೊಡ್ರಿ ಅಂತಂದರೆ ಪೆನ್ ಡ್ರೈವ್ಗೆ ಹಾಕಿ ಕೊಡೋದು ಅಥವಾ CD ಕೊಡೋದು, ಏನೋ ಒಂದು ವ್ಯವಸ್ಥೆ ಇದೆ. ಅಥವಾ ಅದನ್ನು ಆನ್ಲೈನಲ್ಲೇ ಬಿಡೋದು. ಒಂದು ಸೈಟಲ್ಲಿ ಎಜುಕೇಷನಲ್ ಏನೋ ಒಂದು ಸೈಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಬಿಡೋದು, ಏನಾದರೂ ಒಂದು ವ್ಯವಸ್ಥೆ ಆಗಬೇಕು, ಚೆನ್ನಾಗಿರುತ್ತೆ. ನಾವು ಪರೀಕ್ಷೆ ಬರೆಯೋದನ್ನು ನಾವೇ ಇನ್ನೊಂದು ಸರಿ ನೋಡ್ಕೋಬೋದು. ಅಯ್ಯೋ ನಾನು ಇದನ್ನು ಇಲ್ಲಿ ಈ ಥರ ಮಾಡಿದ್ದೆ ಅಂತ ತಮ್ಮ ತಪ್ಪಿನ ಅರಿವು ತಮಗಾಗುತ್ತೆ. ಮುಂದಿನವ್ರಿಗೆ ಹೇಳ್ತಾರೆ, ಇದನ್ನು ಈ ಥರ ಮಾಡಬಾರ್ದಮ್ಮ ಅಂತ. ಇದೆಲ್ಲ ಸರಿ. ಇದರಿಂದ ಮಕ್ಕಳ ಮಾನಸಿಕ ಸ್ಥೈರ್ಯ ಹೆಚ್ಚುತ್ತೆ, ಕುಗ್ಗಲ್ಲ, ಹೆಚ್ಚುತ್ತೆ. ಇಷ್ಟಲ್ವಾ CC ಕ್ಯಾಮ್ರಾ ಅಂದರೆ ಇಟ್ಕೊಂಬಳಿ ಬಿಡು, ಒಂದು 10 ಇಟ್ಕೊಂಬಲ್ಲ ನನ್ನ ಮುಂದೆ, ನನ್ನ ಪಾಡಿ ನಾನು ಬರ್ರಂತ ಬರ್ಕೊಂಡು ಹೋಗ್ತೀನಿ, ಯಾವ ಕ್ಯಾಮ್ರಾ ಏನು ಮಾಡುತ್ತೆ ಅನ್ನೋಂಥ ಮಾನಸಿಕ ಸ್ಥೈರ್ಯ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ ಇದಾದ ನಂತರ ಪೇಪರ್ಗಳೆಲ್ಲ ಬರ್ತಾರೆ, ಆನ್ಸರ್ಡ್ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ, ಕಲೆಕ್ಷನ್ ಆಗ್ತದೆ. ಕಲೆಕ್ಷನ್ ಆದಮೇಲೆ ಇವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು ಅಂತ ನನ್ನ ಉದ್ದೇಶ ಅಂದರೆ, ಕೆಲವು ಸರಿ ಇದಾಗಲೇ ಪೈಲಟ್ ಪ್ರೋಗ್ರಾಮ್ ನಡೆದಿದೆ ಗೌರ್ಮೆಂಟ್ ಲೆವೆಲಲ್ಲಿ. ಅವನ್ನೆಲ್ಲ ಪೇಪರ್ಸನ್ನು ತಗೊಂಡ್ಬಿಟ್ಟು ಇವ್ಯಾಲ್ಯೂಯೇಷನ್ ಸೆಂಟ್ರಿಗೆ ತಗೊಂಡು ಹೋಗೋದು ಬೇಡ. ಇವ್ಯಾಲ್ಯೂಯೇಷನ್ ಸೆಂಟ್ರ್ ಬಿಟ್ಬಿಡ್ಬೇಕು. ಅದನ್ನು ಸೆಂಟ್ರಿಗೆಲ್ಲ ಟೀಚರ್ಸ್ನ ಕರೆಸಿ ಡೈಲಿ TADA ಕೊಟ್ಟು ಪೇಪರ್ಸಿಗೆ ಎಷ್ಟು ಕೊಟ್ಟರೆ ಕೋಟ್ಯಾಂತರ ರೂಪಾಯಿ ಹೋಗುತ್ತೆ ಸರ್ಕಾರದಿಂದ. ನಾನು ದುಡ್ಡಿನ ಪ್ರಶ್ನೆ ಇದನ್ನ ಹೇಳ್ತಾ ಇಲ್ಲ, ಜನರಲಾಗಿ ಮಾತಾಡ್ತಾ ಇದ್ದೀನಿ. ಅಷ್ಟು ದುಡ್ಡು ಖರ್ಚಾಗಲಿ, ನಮ್ಮದೇನು ಅಭ್ಯಂತರ ಇಲ್ಲ, ಯಾಕಂದರೆ ಕೆಲಸ ಮಾಡಿಸಿರ್ತಾರೆ, ದುಡ್ಡು ಖರ್ಚಾಗುತ್ತೆ. ಆದರೆ ಈಸಿಯೆಸ್ಟ್ ವೇ ಯಾವುದು ಅಂತಂದರೆ, ಅವೆಲ್ಲ ಪೇಪರ್ಸನ್ನು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಆನ್ಲೈನಲ್ಲೇ ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ವರ್ಕ್ ಫ್ರಮ್ ಹೋಮ್ ಇದ್ದಂಗೆ ಅವ್ರಿಗೊಂದು ಏನೋ ಒಂದು ಕೋಡ್ ಕೊಟ್ಟಿರ್ತಾರೆ, ಲಿಂಕ್ ಕೊಟ್ಟಿರ್ತಾರೆ, ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ, ಏನೋ ಒಂದು ಇಲಾಖೆಯಿಂದ ಮಾಡ್ತಾರೆ. ಆಗ ಏನು 10 ಗಂಟೆಯಿಂದ 5 ಗಂಟೆವರೆಗೆ ಅಂತ ಒಂದು ಟೈಮ್ ಇಟ್ಕೊಂಡಿರ್ತೀವಿ, 10 ಗಂಟೆಯಿಂದ 5 ಗಂಟೆವರೆಗೆ ಅವ್ರ ಕಂಪ್ಯೂಟರ್ ಆನ್ ಆಗಲಿ. ಆನ್ ಆದಾಗ ಅದು ಸಂಬಂಧಪಟ್ಟ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಪೇಪರ್ ಡಿಸ್ಪ್ಲೇ ಆಗ್ತದೆ. ಆ ಪೇಪರನ್ನು ಇವ್ಯಾಲ್ಯೂಯೇಷನ್ ಮಾಡ್ತಾ ಹೋಗಲಿ. ಅಲ್ಲೇ ಅದು ಪಕ್ಕದಾಗ ಎಲ್ಲ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಅದರ ಮಾರ್ಕ್ಸ್ ಹಾಕಿದರೆ ಅದು ಮಾರ್ಕ್ಸ್ ತಗೊಳ್ಳೋದು. ಹೀಗೆ ಅವರು ಎಷ್ಟು ಪೇಪರ್ ಅವತ್ತಿಂದು ಮಾಡೋದಕ್ಕೆ ಸಾಧ್ಯ ಇರುತ್ತೆ ಅಷ್ಟು ಪೇಪರನ್ನು ಮಾಡಿ ಮುಗಿಸಿದ್ರೆ ಸಾಕು. ಆಮೇಲೆ ಏನು ಭಾಳ ಈಜಿ, ಅವ್ರು ಎಲ್ಲಿದ್ದಾರೆ, ಎಲ್ಲಿಂದ ಇವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ ಅಂತ ಲೊಕೇಶನ್ನು ಗೊತ್ತಾಗುತ್ತೆ ಅವ್ರಿಗೆ, ಸೆಂಟ್ರ್ನವ್ರಿಗೆ. ಅಥವಾ ಏನು ಚೀಫ್ ಇದ್ದಾರೆ ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ಗೆ ಚೀಫ್ ಏನಿರ್ತಾರೆ ಅವ್ರಿಗೆ ಅದೆಲ್ಲ ಗೊತ್ತಾಗುತ್ತೆ, ಯಾವ ಲೊಕೇಶನ್ನಿಂದ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಒಂದು ಇವ್ಯಾಲ್ಯೂಯೇಷನ್ ಅಲ್ಲ, ಡಬಲ್ ಇವ್ಯಾಲ್ಯೂಯೇಷನ್ ಕೊಡಿ. ಒಂದೇ ಪೇಪರನ್ನು ಇಬ್ಬರಿಗೆ ಕಳಿಸಿ ಇವ್ಯಾಲ್ಯೂಯೇಷನ್ಗೆ ವ್ಯತ್ಯಾಸ ಬರುತ್ತಾ ಬರಲ್ಲ ಅಂತ ಗೊತ್ತಾಗುತ್ತೆ. ಒಂದು ಪಕ್ಷ ಇಬ್ಬರದು ಇವ್ಯಾಲ್ಯೂಯೇಷನ್ ಮಾಡಿದಾಗ ಒಂದು 10 ಮಾರ್ಕ್ಸ್ ಡಿಫ್ರೆನ್ಸ್ ಬಂದರೆ, ಒಂದು 5 ಮಾರ್ಕ್ಸ್ ಡಿಫ್ರೆನ್ಸ್ ಬಂದರೆ ಸರಾಸರಿ ಮಾಡಿದ್ರಾಯಿತು. ಹೆಚ್ಚು ಡಿಫ್ರೆನ್ಸ್ ಬಂದರೆ, ಒಂದು 10 ಮಾರ್ಕ್ಸ್ ಡಿಫ್ರೆನ್ಸ್ ಬಂದರೆ
ಥರ್ಡ್ ಇವ್ಯಾಲ್ಯೂಷನಿಗೆ ಕೊಟ್ಟಿದ್ದು. ಯಾರು ಇವ್ಯಾಲ್ಯೂಷನ್ ಮಾಡಿದ್ರು ಅಂತ ಗೊತ್ತೇ ಆಗಲ್ಲಲ್ಲ ಅದರಲ್ಲಿ. ಮುಂದಿನ ಪೇಪರ್ ಏನಿದೆ ಅಂತ ಗೊತ್ತಾಗಲ್ಲ. ಒಂದು ಪೇಪರ್ ಆದಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಇನ್ನೊಂದು ಪೇಪರ್ ಬರುತ್ತೆ. ಇನ್ನೊಬ್ರಿಗೆ ಇದೇ ಪೇಪರ್ ಬಂದಿದೆ ಅಂತ ಎಚ್ಚರ ಇರುತ್ತೆ ಇಲ್ಲಿ ಇವ್ಯಾಲ್ಯೂಟರಿಗೆ. ಹಾಗಾಗಿ ಬಹಳ ಗಂಭೀರವಾಗಿ ತಗೊಂಡು ಇವ್ಯಾಲ್ಯೂಷನ್ ಮಾಡ್ತಾ ಹೋಗ್ತಾರೆ. ಥರ್ಡ್ ಇವ್ಯಾಲ್ಯೂಷನ್ ಕೂಡ ಕೊಡಿ. ಥರ್ಡ್ ಇವ್ಯಾಲ್ಯೂಷನ್ ಮಾಡಿದಾಗ ಇಬ್ಬರ ಮಧ್ಯೆ ಯಾವುದು ಕರೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಬಹಳಷ್ಟು ಪೇಪರು ತಪ್ಪು ಮಾಡಿದಂತಹ ಇವ್ಯಾಲ್ಯೂಯೇಟರ್ಗೆ ಅಕಾರ್ಡಿಂಗ್ ಟು ದಿ ಯುವರ್ ಪ್ರೊಸೀಜರ್, ಗವರ್ನಮೆಂಟ್ ಪ್ರೊಸೀಜರ್, ಅದೇನು ಪನಿಷ್ಮೆಂಟ್ ಮಾಡ್ತಿರೋ ಮಾಡಿ ಅಲ್ವಾ. ಮಕ್ಕಳಿಗೆ ನ್ಯಾಯ ಸಿಗಬೇಕಲ್ವ, ಗುಣಾತ್ಮಕ ಮೌಲ್ಯಮಾಪನ ಆಗಬೇಕಲ್ವ, ಗುಣಾತ್ಮಕ ಶಿಕ್ಷಣ ಸಿಗಬೇಕಲ್ವ. ಸಿಗಬೇಕು ಅಂದರೆ ಹೀಗೆ ಮಾಡಬೇಕು ಸ್ವಾಮಿ, ಬೇರೆ ದಾರಿಲಿ ಎಲ್ಲ ಮುಚ್ಕೊಂಡ್ಬಿಟ್ಟು ನಾನು ಕೊಟ್ಟ ಮಾರ್ಕ್ಸ್ ಮಾತ್ರ ನೀನು ನೋಡು ಅನ್ನೋದು ಯಾಕೆ. ಇದಾದ ನಂತರ ಇವ್ಯಾಲ್ಯೂಡ್ ಮೌಲ್ಯಮಾಪನ ಮಾಡಿದಂಥ ಆನ್ಸರ್ಡ್ ಶೀಟ್ ಇರ್ತದಲ್ಲ, ಅದರ ಸ್ಕ್ಯಾನ್ ಕಾಪಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕಳಿಸ್ಬಿಡಿ. ಮತ್ತು ನಿಮ್ಗೆ ಇನ್ನೊಂದು ಸರಿ ಇವ್ಯಾಲ್ಯೂಷನಿಗೆ ಕೊಡ್ರಿ, ಟೋಟಲಿಗೆ ಕೊಡ್ರಿ ಅಂತ ಕೇಳೋದು ಬೇಡ. ಒಂಥರ ರಾಬರಿ ಅನಿಸುತ್ತೆ ಅದು, ಮಕ್ಕಳ ಕಡೆಯಿಂದ ದುಡ್ಡನ್ನು ವಸೂಲಿ ಮಾಡೋದು. ಕೊಟ್ಬಿಡಿ, ಅವ್ರ ಪೇಪರ್ ಅವ್ರಿಗೆ ಇವ್ಯಾಲ್ಯೂಷನ್ ಮಾಡಿರೋದು ಮಾರ್ಕ್ಸ್ ಅವ್ರು ನೋಡ್ಕೊಳ್ತಾರೆ, ಕೊಟ್ಬಿಟ್ರೆ ಆಯ್ತಪ್ಪ. ಮತ್ತೇನಕ್ಕೆ ಅವರಾಗಿ ಅವರು ಇನ್ನೊಂದು ಸರಿ ನನಗೆ ಇವ್ಯಾಲ್ಯೂಷನ್ ಬೇಕು ಅಂದರೆ ಹಾಕಲಿ, ಯಾರು ಬೇಡ ಅಂತಾರೆ. ಇದು ನಾನು ರಿಕ್ವೆಸ್ಟ್ ಮಾಡೋಂಥ ಬೇಡಿಕೆ, ಇದೊಂದು ರಿಕ್ವೆಸ್ಟ್ ಮಾಡೋಂಥ ವಿಧಾನ. ದಯಮಾಡಿ ಅವ್ರವ್ರ ಪೇಪರು ಮಕ್ಕಳ ಕೈಗೆ ಬಂದುಬಿಡಲಿ. ಅವ್ರು ಬೇಕಾದರೆ ಅದನ್ನು ಜೆರಾಕ್ಸ್ ತಗೊಂಡು ಅವ್ರ ಕಾಪಿ ಅವ್ರು ನೋಡ್ಕೊಳ್ತಾರೆ. ಅವ್ರ ಟೀಚರ್ಗೂ ಇನ್ಯಾರಿಗೋ ತೋರಿಸ್ತಾರೆ, ನೋಡಿರಿ ನಾನು ಆನ್ಸರ್ ಮಾಡಿದ್ದೀನಿ, ಈ ಆನ್ಸರ್ಡ್ ಪೇಪರ್ಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ಈ ಮಾರ್ಕ್ಸ್ ಕೊಟ್ಟಿರೋದು ಸರಿ ಇದೆಯಾ ತಪ್ಪಿದೆಯಾ ಅಂತ. ಯಾಕಂದರೆ ಡಬಲ್ ಇವ್ಯಾಲ್ಯೂಷನ್ ಇರ್ತದೆ. ಡಬಲ್ ಇವ್ಯಾಲ್ಯೂಷನ್ ಕಾಪಿ ಕಳಿಸಿರ್ತಾರೆ, ನೋಡಪ್ಪ ಇವ್ರು ಮಾಡಿದ್ದು ಇಷ್ಟೇ ಬಂದೈತೆ, ನಿಮಗೆ ಇವ್ರು ಮಾಡಿದ್ದು ಇಷ್ಟೇ ಬಂದೈತೆ ನೋಡ್ಕೋ ಅಂತ. ಒಬ್ಬರಿಂದ ಒಬ್ಬರಿಗೆ ಮಾಡಿದರೆ ಒಂದು 4, 5, 3 ಮಾರ್ಕ್ಸ್ ಹೆಚ್ಚಿಗೆ ಬರ್ಬೋದು, ಅದಕ್ಕಿಂತ ಹೆಚ್ಚಿಗೇನು ಬರಲಾರ್ದು. 10 ಮಾರ್ಕ್ಸ್ ಬಂದರೆ ಒಬ್ಬ ಇವ್ಯಾಲ್ಯೂಯೇಟರ್ ತಪ್ಪು ಮಾಡಿದ್ದಾರೆ ಅಂತಲೇ ಅರ್ಥ. ಅದಕ್ಕಾಗಿ ಅದು ಥರ್ಡ್ ಇವ್ಯಾಲ್ಯೂಷನ್ಗೆ ಹೋಗ್ಬೇಕು. ಯಾಕೆಂತಂದರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದಲ್ವ, ಮೋಸ ಆಗಬಾರ್ದಲ್ವ. ಇದು ಯೂನಿವರ್ಸಿಟೀಸಲ್ಲಿ ಇದೆ, ಹೈಸ್ಕೂಲ್ಗೂ ಬರಲಿ, ಜೂನಿಯರ್ ಕಾಲೇಜ್ಗೂ ಬರಲಿ. ಈ ಥರ ಮಾಡೋದ್ರಿಂದ ನಮಗೆ ಗುಣಾತ್ಮಕ ಶಿಕ್ಷಣ ಸಿಗುತ್ತೆ ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ. ನಾನು ಸಮ್ಮಪ್ ಮಾಡೋದಕ್ಕಿಂತ ಮುಂಚೆ ಒಂದು ಹೇಳಿಬಿಡ್ತೀನಿ, ಗುಣಾತ್ಮಕ ಶಿಕ್ಷಣ ಬೇಕು ಅಂದರೆ ಈ ಹಂತದಲ್ಲಿ ಹಿಂದೆ ಹೊಣೆಗಾರರು ಯಾರು ಅನ್ನೋ ಒಂದು ಸೀರೀಸ್ ಆಗೋಗಿದೆ. ಅದರ ಮುಂದಿನ ಹಂತದಲ್ಲಿ ಇದರಲ್ಲಿ ನಾನು ಹೇಳ್ತಾ ಇರೋದು ಹೆಂಗೆ ಅಂತಂದರೆ, ಒಂದು ಟ್ರೈಫೋಲ್ಡ್ ಸಿಸ್ಟಮನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಇವ್ಯಾಲ್ಯೂಷನ್ ಸೆಲ್ ಮಾಡ್ಕೋಬೇಕು. ಇವ್ಯಾಲ್ಯೂಷನ್ ಸೆಲ್ಲು ಅಟಾನಮಸ್ ಆಗಿರಬೇಕು. ಅದು ಒಂದೇ ಎಕ್ಸಾಮಿನೇಷನ್ ಹಾಲಲ್ಲಿ ನಡಿಬೇಕು. ರೂಮ್ ಸಿಸ್ಟಮು ಅಬಲಿಷ್ ಆಗಬೇಕು. CC ಕ್ಯಾಮ್ರಾ ಹಾಕಿ ಅದನ್ನು ಲೋಕಲ್ ನೆಟ್ವರ್ಕಿಗೆ ಕೊಟ್ಟರು ಸರಿ, ಅಥವಾ ಅದರ ಲಿಂಕನ್ನು ಪೋಷಕರಿಗೆ ಕೊಟ್ಟರು ಸರಿ, ಅವ್ರು ನೋಡೋದಕ್ಕೆ ಅವಕಾಶ ಕೊಡಬೇಕು. ಅದರ ನಂತರ ಇವ್ಯಾಲ್ಯೂಷನ್ ಸೆಂಟ್ರ್ ತೆಗೆದುಬಿಟ್ಟು ಅವರವ್ರ ಮನೆಗೇ ವರ್ಕ್ ಫ್ರಮ್ ಹೋಮ್ ಥರ ಕೊಟ್ಬಿಟ್ಟು ಡಬಲ್ ಇವ್ಯಾಲ್ಯೂಷನ್ ಮಾಡಬೇಕು. ಸಾಧ್ಯವಾದ ಕಡೆಯಲ್ಲಿ ಥರ್ಡ್ ಇವ್ಯಾಲ್ಯೂಷನ್ಗೆ ಒಂದು ಅವಕಾಶ ಕೊಡಬೇಕು. ಆನ್ಸರ್ಡ್ ಕಾಪಿಯನ್ನು ವಿದ್ಯಾರ್ಥಿಗಳ ಮೊಬೈಲ್ ನಂಬರ್ಗೆ ಕಳಿಸ್ಕೊಡ್ಬೇಕು ಅನ್ನೋಂತಹದ್ದು ನನ್ನ ಮನದಾಳದ ಮನವಿ. ಗುಣಾತ್ಮಕ ಶಿಕ್ಷಣ ಬೇಕು ಅಂದರೆ ಹೀಗೆ ಮಾಡಿ ಸ್ವಾಮಿ, ಬೇರೆ ದಾರಿ ಇಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.